ವಿಶ್ವ ಕೋಟ್ಯಾಂತರ ನಕ್ಷತ್ರ ಒಳಗೊಂಡ ಕ್ಷೀರಪಥ ಹಾಗೂ ಆಕಾಶಕಾಯಗಳ ಸಮೂಹವನ್ನೇ ವಿಶ್ವ ಅಥವಾ ಬ್ರಹ್ಮಾಂಡ ಎನ್ನುವರು. ವಿಶ್ವದ ಕುರಿತು ಅಧ್ಯಯನ ಮಾಡುವುದನ್ನು ಕಾಸ್ಮಾಲಜಿ ಎನ್ನುವರು. ವಿಶ್ವದ ಅಲ್ಲಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಕಾಣುವ ಬೃಹತ್ ಮೋಡದ ರಾಶಿಯನ್ನು ನಿಹಾರಿಕೆ ಜ್ಯೋತಿರ್ಮೇಘ ಎನ್ನುವರು. ನಮಗೆ ಸಮೀಪವಿರುವ ನಿಹಾರಿಕೆ ಓರಿಯನ್ ಸ್ವಯಂ ಪ್ರಕಾಶವನ್ನು ಹೊಂದಿರುವ ಆಕಾಶಕಾಯವನ್ನು ನಕ್ಷತ್ರ ಎನ್ನುವರು. ನಕ್ಷತ್ರಗಳು ಹುಟ್ಟಿನಿಂದ ಸಾಯುವವರೆಗೆ ನಡೆಯುವ ಕ್ರಿಯೆಗೆ ನಕ್ಷತ್ರಿಕ ವಿಕಾಸ ಎನ್ನುವರು. ನಿರ್ದಿಷ್ಟ ಗಾತ್ರ ಆಕಾರ ಹೊಂದಿದ್ದು ಹೊಳೆಯುತ್ತಿರುವ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಎನ್ನುವರು. ಇನ್ನು ಗ್ಯಾಲಕ್ಸಿಗಳು ಅನಿಲಗಳು, ಧೂಳು, ನಕ್ಷತ್ರಗಳನ್ನು ಹೊಂದಿರುವ ಒಂದು ವ್ಯವಸ್ಥೆಯಾಗಿದೆ. ಗ್ಯಾಲಕ್ಸಿಗಳ ವಿಧಗಳು: ಒಂದನೇದು ಎಲಿಪ್ಸಿಯಾ, ಎರಡನೇದು ಸುರಳಿ. ಒಂದನೇದು ಎಲಿಪ್ಸಿಯಾ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿನಲ್ಲಿರುವ ನಕ್ಷತ್ರಗಳು ಮಂದವಾಗಿದ್ದು ಸುಲಭವಾಗಿ ಗೋಚರಿಸಲು ಬರುವುದಿಲ್ಲ. ಇದರಲ್ಲಿ ಟ್ರಿಲಿಯನ್ಗಿಂತ ಹೆಚ್ಚು ನಕ್ಷತ್ರಗಳಿವೆ. ಎರಡನೇದು ಸುರಳಿ ಗ್ಯಾಲಕ್ಸಿ. ಈ ಸುರಳಿ ಗ್ಯಾಲಕ್ಸಿಯನ್ನು ಆಕಾಶಗಂಗೆ ಹಾಲು ಹಾದಿ ಎಂದು ಕರೆಯುವರು. ನಾವು ಅಥವಾ ಸೂರ್ಯನಿರುವ ಗ್ಯಾಲಕ್ಸಿ ಈ ಸುರಳಿ ಗ್ಯಾಲಕ್ಸಿ. ನಮ್ಮ ಸೂರ್ಯ ಆಕಾಶಗಂಗೆಯ ಕೇಂದ್ರದಿಂದ 28,000 ಜ್ಯೋತಿರ್ವರ್ಷದಷ್ಟು ದೂರದಲ್ಲಿದ್ದಾನೆ. ನಮ್ಮ ಸೌರವು ಆಕಾಶಗಂಗೆಯು ಕೇಂದ್ರದ ಸುತ್ತ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಆಕಾಶಗಂಗೆಯನ್ನು ಒಂದು ಸುತ್ತ ಹಾಕಲು 250 ಮಿಲಿಯನ್ ಜ್ಯೋತಿರ್ವರ್ಷ ತೆಗೆದುಕೊಳ್ಳುತ್ತದೆ.